ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ನಿಮಗೆ C20 ಸಿಲೆಬಸ್ದು ಹೊಸ ಪ್ಯಾಟ್ರನ್ನಲ್ಲಿ ಮೂರನೇ ವಿಡಿಯೋ, ಎರಡು ವಿಡಿಯೋನಲ್ಲಿ ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನಿಮಗೆ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಒಂದು 2a+3b ಕಂಡುಹಿಡಿಯೋದಂಗೆ, ಮತ್ತು -2 ಒಂದು ಹೇಳ್ಕೊಟ್ಟಿದ್ದೆ. 3a - 2b ಬಂದಾಗ ಆ ಥರದ್ದೊಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ a+a' ಆರ್ a+at ಅದನ್ನು ಹೇಳ್ಕೊಟ್ಟಿದ್ದೆ. ನೋಡಿ, ಇವತ್ತು ನಿಮಗೆ ಅಡ್ಜಾಯಿಂಟ್ ಕಂಡುಹಿಡಿಯೋದು ಹೆಂಗೆ ಅಂತ. ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 3 to 1 5. ನೋಡಿ, ಈ ಥರ ಕೊಡ್ತಾರೆ. ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನು, ಇದು ಬಂದೇ ಬರುತ್ತೆ. ಆಯಿತಾ? ನೋಡಿ, ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಏನು ಕೊಟ್ಟಿರ್ತಾರೆ ಅದಕ್ಕೆ a = ಅಂತ ಬರ್ಕೋಬೇಕು. ಅವ್ರು ಏನಾದ್ರು ಕೊಟ್ಟಿರಲಿ a = ನೋಡಿ, a = ಅಂತ ಬರೆದ್ಬಿಟ್ಟು ಇದ್ರ ಪಕ್ಕದಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಬರ್ತಿದ್ದೀನಿ, ಇದ್ರ ಪಕ್ಕದಲ್ಲಿ ಸೈನ್ ಬರ್ಕೋಬೇಕು. ಸೈನ್ ಅಂದರೆ ಪ್ಲಸ್ ಮೈನಸ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂತ ಬರುತ್ತೆ. ಇದು ಯಾವಾಗಲೂ ಸೇಮ್. ಈ ಥರ 2x2 ಮ್ಯಾಟ್ರಿಕ್ಸ್, 2x2 ಮ್ಯಾಟ್ರಿಕ್ಸ್ ಅಂದರೆ 2 ರೋಸು 2 ಕಾಲಮ್ಸ್ ಇರ್ತದಲ್ಲ, ಆ ಥರ ಮ್ಯಾಟ್ರಿಕ್ಸ್ಗೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಆಯಿತಾ? ಈಗ ಇದಕ್ಕೆ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಸ್ವಲ್ಪ ಒಂದಷ್ಟು ಸ್ಟೆಪ್ಸ್ ಇದ್ದಾವೆ, ಮಾಡಬೇಕು. ನೋಡಿ, ಏನಪ್ಪ ಅಂತಂದರೆ ಕೋಫ್ಯಾಕ್ಟರ್ ಅಂತ ಬರುತ್ತೆ. ಕೋಫ್ಯಾಕ್ಟರ್ ಆಫ್ 3 ಅಂದರೆ ಇಲ್ಲಿ ಒಟ್ಟು ನಮಗೆ 4 ಎಲಿಮೆಂಟ್ ಇದೆ. 1 2 3 4. ಇದನ್ನು ಎಲಿಮೆಂಟ್ಸ್ ಅಂತ ಕರೀತಾರೆ. ಈ 4 ಎಲಿಮೆಂಟ್ ಬಂದರೆ ಕೋಫ್ಯಾಕ್ಟರ್ ಕಂಡುಹಿಡಬೇಕು. ಈಗ ನಾನು ಕೋಫ್ಯಾಕ್ಟರ್ ಆಫ್ 3 ಕಂಡುಹಿಡಿತಾ ಇದ್ದೀನಿ. ಕೋಫ್ಯಾಕ್ಟರ್ ಆಫ್ 3 ಕಂಡುಹಿಡಬೇಕಂದ್ರೆ ಏನಪ್ಪ ಪ್ರೊಸೀಜರ್ ಅಂದರೆ, ಈಗ 3 ಜಾಗದಲ್ಲಿ ಈ ಕಡೆ ಯಾವ ಸೈನ್ ಐತೆ ಅಂತ ನೋಡಬೇಕು. ನೋಡಿ, 3 ಜಾಗದಲ್ಲಿ ಈ ಕಡೆ ಪ್ಲಸ್ ಇದೆ, ಪ್ಲಸ್ ಅಂತ ನೋಡ್ಬಿಡಬೇಕು ಫಸ್ಟ್. ಆಯಿತಾ? ನೋಡಿ, 3 ಜಾಗದಲ್ಲಿ ಪ್ಲಸ್ ಇರ್ತದೆ, ಈ 2 ಜಾಗದಲ್ಲಿ ನೋಡಿ ಮೈನಸ್ ಇರ್ತದೆ, 1 ಜಾಗದಲ್ಲಿ ಮೈನಸ್ ಇರ್ತದೆ, 5 ಜಾಗದಲ್ಲಿ ಪ್ಲಸ್ ಇರ್ತದೆ. ನೋಡಿ, ಈಗ ನಾನು ಕೋಫ್ಯಾಕ್ಟರ್ ಆಫ್ 3 = ಫಸ್ಟು ನೋಡಿ 3 ಜಾಗದಲ್ಲಿ ಯಾವ ಸೈನ್ ಇದೆ ಅಂತ ಬರ್ಕೋಬೇಕು. ಆಮೇಲೆ 3ಗೆ ಆಪೋಸಿಟ್ ಇರ್ತದಲ್ಲ, ನೋಡಿ 3ಗೆ ಆಪೋಸಿಟ್ ಇರೋ ನಂಬರ್ ಯಾವುದಪ್ಪ? 5. 3ಗೆ ಆಪೋಸಿಟ್ ಅಂದರೆ 5. ನೋಡಿ, 5 ಬರೀಬೇಕು. ನೋಡಿ, ಕೋಫ್ಯಾಕ್ಟರ್ ಆಫ್ 3 ಅಂದರೆ +5 ಅಂತ. ಆಯಿತಾ? ನೆಕ್ಸ್ಟು ಈಗ ಅದೇ ಥರ ಕೋಫ್ಯಾಕ್ಟರ್ ಆಫ್ 2 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು. ಯಾವ ಸೈನ್ ಇದೆ? ಮೈನಸ್ ಇದೆ. 2ಗೆ ಆಪೋಸಿಟಾಗಿ ಯಾವ ನಂಬರ್ ಇದೆ ಅದು ಬರೀಬೇಕು. 2ಗೆ ಆಪೋಸಿಟಾಗಿ ಯಾವ ನಂಬರ್ ಇದೆ? 1 ಇದೆ. ನೋಡಿ, ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 1. ನೋಡಿ, ಇದು 3 ಆಯಿತು, 2 ಆಯಿತು, 1ಗೆ ಬಂದೆ. ಈಗ 1 ಜಾಗದಲ್ಲಿ ನೋಡಿ ಯಾವ ಸೈನ್ ಇದೆ ಅದನ್ನು ಫಸ್ಟ್ ಬರೀಬೇಕು, ಮೈನಸ್. 1ಗೆ ಆಪೋಸಿಟ್ ಆಗಿರೋ ನಂಬರ್ ಬರೀಬೇಕು. 1ಗೆ ಆಪೋಸಿಟ್ ಆಗಿರೋ ನಂಬರ್ ಅಂದರೆ 2. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ ಇನ್ನೊಂದು ಎಲಿಮೆಂಟ್ ಉಳ್ಕೊಂಡಿದೆ, ಕೋಫ್ಯಾಕ್ಟರ್ ಆಫ್ 5. ನೋಡಿ, 5 ಜಾಗದಲ್ಲಿ ಯಾವ ಸೈನ್ ಇದೆ? ಪ್ಲಸ್. 5ಗೆ ಆಪೋಸಿಟ್ ನಂಬರ್ ನೋಡಿ, 5ಗೆ ಆಪೋಸಿಟ್ ನಂಬರ್ ಅಂದರೆ 3 ಅಲ್ವಾ? ಅಂದರೆ ಇದಕ್ಕೆ ಆಪೋಸಿಟ್ ಆಗಿರೋದು. ಆಯಿತಾ? ನೋಡಿ, ಈಗ ನಾನು ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದಿ ಅಡ್ಜಾಯಿಂಟ್ ಅಂತ ಇತ್ತು. ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಅಂತ. ಮ್ಯಾಟ್ರಿಕ್ಸ್ಗೆ ನಾನು ಎ ಅಂತ ಹೆಸರು ಕೊಟ್ಬಿಟ್ಟು ಬರ್ಕೊಂಡಿದ್ದೀನಿ. ಪಕ್ಕದಲ್ಲಿ ಪ್ಲಸ್ ಮೈನಸ್, ಇದು ಯಾವಾಗಲೂ ಇದು ಸೇಮ್ ಇರ್ತದೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಈಗ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಎಲ್ಲ ಎಲಿಮೆಂಟು ಕೋಫ್ಯಾಕ್ಟರ್ ಕಂಡುಹಿಡಬೇಕು. ನೋಡಿ, ಈಗ ಕೋಫ್ಯಾಕ್ಟರ್ ಆಫ್ 3 ಕಂಡುಹಿಡಿಯುವಾಗ 3 ಜಾಗದಲ್ಲಿ ಯಾವ ಸೈನ್ ಇದೆ ಅದನ್ನು ಬರೀಬೇಕು. ನೋಡಿ, 3 ಜಾಗದಲ್ಲಿ ಪ್ಲಸ್ ಇದೆ ಬರೆದ್ಬಿಟ್ಟು 3ಗೆ ಆಪೋಸಿಟ್ ಆಗಿರೋ ನಂಬರ್ ಬರೆಯೋದು 5. ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 2 ಕಂಡುಹಿಡಿಬೇಕಂದ್ರೆ 2 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಮೈನಸ್ ಇದೆ ಬರೆದಿದ್ದೀನಿ. 2ಗೆ ಆಪೋಸಿಟ್ ನಂಬರ್ 1.
ಕೋಫ್ಯಾಕ್ಟರ್ ಆಫ್ ಒನ್ ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಮೈನಸ್. ಒನ್ಗೆ ಆಪೋಸಿಟ್ ನಂಬರ್ 2. ಆಪೋಸಿಟ್ ಅಂದರೆ ಹಿಂಗೆ, 1ಗೆ ಇದು, 2ಗೆ ಇದು, 3ಗೆ ಇದು, 5ಗೆ ಇದು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ಅಂದರೆ 5 ಜಾಗದಲ್ಲಿ ಪ್ಲಸ್ ಇದೆ, 5ಗೆ ಆಪೋಸಿಟ್ ನಂಬರ್ 3. ನೋಡಿ, ಕೋಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನೋಡಿ, ಮ್ಯಾಟ್ರಿಕ್ಸ್ ಫಾರ್ಮಡ್ ಬೈ ಕೋಫ್ಯಾಕ್ಟರ್ಸ್. ಅಂದರೆ ಕೋಫ್ಯಾಕ್ಟರ್ಸ್ ಕಂಡುಹಿಡಿದ್ನಲ್ಲ, ಆ ಮ್ಯಾಟ್ರಿಕ್ಸ್ದು ಆ ಎಲಿಮೆಂಟ್ ಜಾಗದಲ್ಲಿ ಕೋಫ್ಯಾಕ್ಟರ್ ವ್ಯಾಲ್ಯೂ ಬರೀಬೇಕು. ಈಗ ನೋಡಿ, ಕೋಫ್ಯಾಕ್ಟರ್ ಆಫ್ 3 ಅಂದರೆ ನನಗೆ +5 ಬಂದಿದೆ. 3 ಎಲ್ಲೈತೆ, ಅಲ್ಲಿ +5 ಬರಬೇಕು. 3ಗೆ ಏನು ಬಂತು ಆನ್ಸರ್, +5. 3 ಜಾಗದಲ್ಲಿ ಏನಿದೆ ಬರೀಬೇಕು. ನೆಕ್ಸ್ಟ್ 2ಗೆ ಏನು ಬಂದಿದೆ, -1. ನೆಕ್ಸ್ಟ್ 1ಗೆ ಏನು ಬಂದಿದೆ ನೋಡಿ, 1ಗೆ ಏನು ಬಂದಿದೆ, -2. 5ಗೆ ಏನು ಬಂದಿದೆ, 5ಗೆ +3. ನೋಡಿ, ಇದು ಮ್ಯಾಟ್ರಿಕ್ಸ್ ಫಾರ್ಮಡ್ ಬೈ ಕೋಫ್ಯಾಕ್ಟರ್ಸ್. ಅಂದರೆ ನನಗೆ ಕೊಟ್ಟಿರೋ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳಿಗೂ ನಾನೇನು ಮಾಡಿದೆ, ಕೋಫ್ಯಾಕ್ಟರ್ಸನ್ನು ಕಂಡುಹಿಡಿದೆ. ಆ ಕೋಫ್ಯಾಕ್ಟರ್ ವ್ಯಾಲ್ಯೂಗಳಿಗೆ ಬರೆದಿದ್ದೀನಿ ನೋಡಿ. 3ಗೆ 5, 2ಗೆ -1, 1ಗೆ -2, 5ಗೆ 3. ಈಗ ಇದಾದಮೇಲೆ ಇನ್ನೊಂದೇ ಸ್ಟೆಪ್ ಇದೆ, ಲಾಸ್ಟ್ ಸ್ಟೆಪ್ಪು. ಏನಪ್ಪ ಅಂತಂದರೆ ಅಡ್ಜಾಯಿಂಟ್ ಎ ಬಂದ್ಬಿಡ್ತು ನೋಡಿ. ಈಗ ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು, ನೋಡಿ ಇದನ್ನೇನು ಮಾಡಬೇಕಂದ್ರೆ ರೋ ಇದೆಯಲ್ವಾ, ಅದನ್ನು ಕಾಲಮಲ್ಲಿ ಬರೀಬೇಕು. ಈಗ ಟ್ರಾನ್ಸ್ಪೋಸ್ ನೆನ್ನೆ ಮಾಡಿದ್ನಲ್ಲ, ಟ್ರಾನ್ಸ್ಪೋಸ್ ನೋಡಿ ಈ ಥರ ಹಿಂಗಿರೋದನ್ನು ಹಿಂಗೆ ಬರೀಬೇಕು. +5, -1, -2, +3. ನೋಡಿ, ಒಂದು ಫೈಂಡ್ ದಿ ಅಡ್ಜಾಯಿಂಟ್ ಅಂತ ಕೊಟ್ಟರೆ ಈ ಪ್ರೊಸೀಜರ್ನ ಯೂಸ್ ಮಾಡಬೇಕು. ನೋಡಿ, ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ದೀನಿ, ಆಯಿತಾ? ಇನ್ನೊಂದು ಲೆಕ್ಕ ಹೇಳ್ಕೊಡ್ತೀನಿ, ಇನ್ನೊಂದು ಲೆಕ್ಕ ತಗೋತೀನಿ ನೋಡಿ. ಇವಾಗ ಫೈಂಡ್, ಇಲ್ಲೇ ಬರೆಯೋಣ, ಫೈಂಡ್ ದಿ ಅಡ್ಜಾಯಿಂಟ್ ಆಫ್ matrix 7 to 5 3. ನೋಡಿ, ಪುನಃ ಅದೇ ಥರದ್ದು ಇನ್ನೊಂದು ಲೆಕ್ಕ ತಗೊಂಡಿದ್ದೆ. ಈಗ ಏನಪ್ಪ ಪ್ರೊಸೀಜರ್, ಫಸ್ಟ್ ಎ ಅಂತ ಬರ್ಕೋಬೇಕು. ಏನು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಎ. 7 to 5 3. ಇದ್ರ ಪಕ್ಕದಲ್ಲಿ ಸೈನ್ +, ಇದು ಯಾವಾಗಲೂ ಸೇಮ್ ಇರ್ತದೆ. ನಿಮಗೆ ಈ ನಂಬರ್ಗಳು ಮಾತ್ರ ಚೇಂಜ್ ಮಾಡ್ತಾ ಇರ್ತಾರೆ ಅಷ್ಟೇ. ಇವಾಗ ಆಯಿತು ನೋಡಿ, ಆ ಸ್ಟೆಪ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ಎಲಿಮೆಂಟ್ಗಳಿಗೂ ಕೋಫ್ಯಾಕ್ಟರ್ ಕಂಡುಹಿಡಿಬೇಕು. ಫಸ್ಟು ಕೋಫ್ಯಾಕ್ಟರ್ ಆಫ್ 7. ಈಗ 7 ಕೋಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ 7 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಪ್ಲಸ್. 7ಗೆ ಆಪೋಸಿಟ್ ನಂಬರ್, 7ಗೆ ಆಪೋಸಿಟ್ ಆಗಿರೋದು ನೋಡಿ 3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 2. 2 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಮೈನಸ್ ಇದೆ. 2ಗೆ ಆಪೋಸಿಟ್ ನಂಬರು 5. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, ಮೈನಸ್ಸು. 5ಗೆ ಆಪೋಸಿಟ್ ನಂಬರು 2. ಕೋಫ್ಯಾಕ್ಟರ್ ಆಫ್ 3 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು, 3ಗೆ ಆಪೋಸಿಟ್ ನಂಬರು 7. ನೋಡಿ, ಸೇಮ್ ಅಲ್ಲಿ ಹೇಳ್ಕೊಟ್ಟಲ್ಲ ಅದೇನೆ. ಈ ಥರ ಕೋಫ್ಯಾಕ್ಟರ್ಸ್ ಕಂಡುಹಿಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ನೋಡಿ, ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್. ಈಗ ಏನೇನು ಆನ್ಸರ್ ಬಂದಿದೆ ಬರೀಬೇಕು. ಈಗ ಫಸ್ಟ್ ಎಲಿಮೆಂಟು 7 ಇತ್ತು, 7ಗೆ ಏನು ಆನ್ಸರ್ ಬಂತು, +3. 2ಗೆ ಏನು ಆನ್ಸರ್ ಬಂತು, -5. 5ಗೆ ಏನು ಬಂತು, -2, +7. ನೋಡಿ, ಇಲ್ಲಿ ಬಂದಿರ್ತದಲ್ಲ ಆನ್ಸರ್, ಇಲ್ಲಿ ಬಂದಿರ್ತದಲ್ಲ, ಇದನ್ನು ಹಿಂಗೆ ಬರೆಯೋದಷ್ಟೇ. ಫಸ್ಟು 3 ಬರೀಬೇಕು, ನೆಕ್ಸ್ಟ್ -5 ಬರೀಬೇಕು, ನೆಕ್ಸ್ಟ್ -2 ಬರೀಬೇಕು, ನೆಕ್ಸ್ಟು +7 ಬರೀಬೇಕು. ಇದಾದಮೇಲೆ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ನೋಡಿ, ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು, ಇದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಹಿಂಗಿರೋದನ್ನು ಹಿಂಗೆ ಬರೀಬೇಕು. +3, -5, -2,
ಪ್ಲಸ್ 7. ನೋಡಿ ಈ ಥರ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದಕ್ಕೆ ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಈ ಥರ ಪ್ರೊಸೀಜರ್ ಸ್ಟೆಪ್ಸನ್ನು ಯೂಸ್ ಮಾಡಬೇಕು. ಈಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ತಗೊಂಡಿದ್ದೀನಿ. ನಿಮ್ಗೆ ಏನು ಮಾಡ್ತಾರೆ, ಯಾವ್ದಾದ್ರು ಒಂದು ಕಡೆ ಇಲ್ಲಿ ಮೈನಸ್, ಇಲ್ಲಿ ಯಾವ್ದಾದ್ರು 1ಕ್ಕೆ ಮೈನಸ್ ಕೊಡ್ತಾರೆ, ಇಲ್ಲ 2ಕ್ಕೆ ಮೈನಸ್ ಕೊಡ್ತಾರೆ, ಇಲ್ಲ 3ಕ್ಕೆ ಮೈನಸ್ ಕೊಡ್ತಾರೆ, ಇಲ್ಲ ಎಲ್ಲದಕ್ಕೂ ಮೈನಸ್ ಕೊಡ್ಬೋದು. ನಾನು ಎಲ್ಲ ಮೈನಸ್ ಇರೋದು ಒಂದು ತಗೊಂಡು ಹೇಳ್ಕೊಡ್ತೀನಿ ನಿಮಗೆ. ಅವಾಗ ನೀವು ಎಷ್ಟೇ ಮೈನಸ್ ಕೊಟ್ಟರು ಮಾಡ್ಬೋದು, ಆಯಿತಾ. ಈಗ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ಇದರಲ್ಲಿ ನೋಡಿ, ಇವಾಗ ಕ್ವಶನ್ ಈ ಥರ ಇತ್ತು ಅಂದರೆ -7 -4 -3 -8. ನೋಡಿ ಎಲ್ಲನೂ ಮೈನಸ್ ತಗೊಂಡಿದ್ದೀರಿ. ಇಲ್ಲಿ ನಿಮಗೆ ಯಾವುದಾದ್ರೂ 1 ಮೈನಸ್ ಬರ್ಬೋದು, 2 ಮೈನಸ್ ಬರ್ಬೋದು, ಇಲ್ಲ 3 ಬರ್ಬೋದು, 4 ಬರ್ಬೋದು. ಈ 4 ಮಾಡೋದು ಕಲ್ತ್ಬಿಟ್ರೆ ಯಾರು ಬಂದರೂ ಮಾಡ್ಬೋದು, ಆಯಿತಾ. ಈಗ ಸೇಮ್ ಪ್ರೊಸೀಜರ್. ಫಸ್ಟ್ ಎ ಅಂತ ಬರ್ಕೊಳ್ಳೋಣ. ಎ = -7 -4 -3 -8. ಸೇಮ್ ಇದ್ರ ಪಕ್ಕದಲ್ಲಿ ಸೈನ್ ಬರೀಬೇಕು. ಸೈನು ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಇದು ಮಾತ್ರ ಯಾವಾಗಲೂ ಸೇಮೇ. ಅಲ್ಲಿ ಒಳಗಡೆ ಮೈನಸ್ ಆರ ಇರಲಿ, ಪ್ಲಸ್ ಆರ ಇರಲಿ, ಏನಾರ ಇರಲಿ, ಇಲ್ಲಿ ಮಾತ್ರ ಯಾವಾಗಲೂ ನಮಗೆ ಸೇಮ್ ಸೈನ್ ಬರ್ತವೆ, ಆಯಿತಾ. ಈಗ ಕೋಫ್ಯಾಕ್ಟರ್ ಆಫ್ ನೋಡಿ, ಕೋಫ್ಯಾಕ್ಟರ್ ಆಫ್ -7 ಅಂತ ಬರುತ್ತೆ. ಫುಲ್ ಇಲ್ಲಿ ಏನಿದೆ ಅದನ್ನ ಇನ್ಕ್ಲೂಡಿಂಗ್ ಸೈನ್ ಬರ್ಕೋಬೇಕು ನೀವು. ಈಗ ಅಲ್ಲಿ ಬರೀ 7 ಅಂತ ಇತ್ತು, ಅದಕ್ಕೆ ಕೋಫ್ಯಾಕ್ಟರ್ ಆಫ್ 7 ಅಂತ ಬರುತ್ತೆ. ಇಲ್ಲಿ -7 ಇದ್ದಾಗ ಕೋಫ್ಯಾಕ್ಟರ್ ಆಫ್ -7 ಅಂತಲೇ ಬರೀಬೇಕು. ಕೋಫ್ಯಾಕ್ಟರ್ ಆಫ್ -7 ಅಂದರೆ ಈಗ -7 ಇರೋ ಜಾಗದಲ್ಲಿ ಇಲ್ಲಿ ಪ್ಲಸ್ ಇದೆ. ಫಸ್ಟ್ ಯಾವಾಗಲೂ ಸೈನ್ ಬರ್ಕೊಡ್ಬೇಕು, ನೆನ್ಪಿಟ್ಕೊಳ್ಳಿ. ಫಸ್ಟ್ ಕೋಫ್ಯಾಕ್ಟರ್ ಕಂಡುಹಿಡಿಯುವಾಗ ಯಾವಾಗಲೂ ಫಸ್ಟು ಸೈನ್ ಬರ್ಕೊಡ್ಬೇಕು. ಸೈನ್ ಬರ್ಬಿಟ್ಟು ನೋಡಿ, ಈಗ -7ಗೆ ಆಪೋಸಿಟ್ ನಂಬರ್ ಯಾವುದಪ್ಪ? -7ಗೆ ಆಪೋಸಿಟ್ ನಂಬರು -8. ನೋಡಿ, -8 ಇರೋದ್ರಿಂದ ನಾವು ಬ್ರ್ಯಾಕೆಟ್ ಹಾಕ್ಬೇಕು ಹಿಂಗೆ. ಇಲ್ಲೇನಾದ್ರೂ ಬರೀ ಪ್ಲಸ್, ಬರೀ 8 ಇದ್ದಿದ್ರೆ ಡೈರೆಕ್ಟಾಗಿ 8 ಬರ್ಬಿಡ್ತಾ ಇದ್ವಿ. ಇಲ್ಲಿ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು? ಬ್ರ್ಯಾಕೆಟ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಇದೊಂದು ಎಕ್ಸ್ಟ್ರಾ ಸ್ಟೆಪ್ ಬರುತ್ತೆ. ಮೈನಸ್ ಬಂದರೆ ಈ ಥರ ಬ್ರ್ಯಾಕೆಟ್ಗಳು ಹಾಕಬೇಕು. ಆಯಿತು, ಬ್ರ್ಯಾಕೆಟ್ ಹಾಕ್ತೆ. ಈಗ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ನೀವೇನು ಮಾಡಬೇಕು? ಪ್ಲಸ್ ಇಂಟು ಮೈನಸ್ ಅಂದರೆ ಏನು? ಪ್ಲಸ್ ಇಂಟು ಮೈನಸ್ ಅಂದರೆ -8 ಬರೀಬೇಕು. ನೋಡಿ, ಇದೊಂದು ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂದರೆ ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ ಅಂತ, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಅಂತ, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ಹೇಳ್ರಾ? ನೋಡಿ, ಇದು ನೆನ್ಪಿಟ್ಕೋಬೇಕು. ಪ್ಲಸ್ ಇಂಟು ಪ್ಲಸ್ ಅಂದರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ಸು, ಮೈನಸ್ ಇಂಟು ಪ್ಲಸ್ ಅಂದರೆ ಮೈನಸ್ಸು, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್. ನೋಡಿ, ಈಗ ಪ್ಲಸ್ ಇಂಟು ಮೈನಸ್ ಅಂತ ಇದೆ. ಪ್ಲಸ್ ಇಂಟು ಮೈನಸ್ ಅಂದರೆ -8ನ ಹಂಗೆ ಬರೀಬೇಕು. ಈಗ ನೆಕ್ಸ್ಟ್ ಅದೇ ಥರ ಕೋಫ್ಯಾಕ್ಟರ್ ಆಫ್ -4. ನೋಡಿ, -4 ಜಾಗದಲ್ಲಿ ನೋಡಿ ಯಾವ ಸೈನ್ ಇದೆ? ಮೈನಸ್ ಹಾಕ್ಬೇಕು. ಈಗ -4ಗೆ ಆಪೋಸಿಟ್ ಆಗಿರೋ ನಂಬರ್ -3. ಮೈನಸ್ ಇಂಟು ಮೈನಸ್ +3. ಒಂದೊಂದ್ಸರಿ ಪ್ಲಸ್ ಬರೀತಾರೆ, ಇಲ್ಲಾಂದರೆ ಬರೆಯಲ್ಲ. ನೀವು ಬರೀರಿ, ಆಯಿತಾ. ಒಂದೊಂದು ಕಡೆ ಟೆಕ್ಸ್ಟ್ ಬುಕ್ಕಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಬಂದರೆ ಪ್ಲಸ್ ಅಂತ ಬರೆಯಲ್ಲ, ಬರೀ 3 ಬರೆದಿರ್ತಾರೆ. ಪ್ಲಸ್ ಬರೀರಿ, ಏನು ತೊಂದರೆ ಇಲ್ಲ. ಬರೆದ್ರೆ ಏನಾಗುತ್ತೆ ಅಂದರೆ ನಿಮಗೆ ಸೈನ್ ಬರೀಬೇಕು ಅಂತ ಗೊತ್ತಾಗಲಿ ಅಂತ ಅಷ್ಟೇ. ಈಗ ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ -3. ನೋಡಿ, ಕೋಫ್ಯಾಕ್ಟರ್ ಆಫ್ -3 ಅಂದರೆ -3 ಜಾಗದಲ್ಲಿ ನೋಡಿ ಯಾವ ಸೈನ್ ಇದೆ ಫಸ್ಟ್ ಅದನ್ನು ಬರೀಬೇಕು. ಮೈನಸ್ ಐತೆ. ಈಗ -3 ಆಪೋಸಿಟ್ ನಂಬರ್ -4, ಬ್ರ್ಯಾಕೆಟ್ ಹಾಕ್ಬಿಟ್ಟು -4 ಬರೀಬೇಕು. ನೋಡಿ, ಮೈನಸ್ಗಳೆಲ್ಲ ಬಂದಾಗ ಬ್ರ್ಯಾಕೆಟ್ ಹಾಕ್ತಾರೆ. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್, +4. ಸರಿನಾ? ನೋಡಿ, 3 ಈಗ ಇನ್ನೊಂದಿದೆ ಕೋಫ್ಯಾಕ್ಟರ್ ಆಫ್ -8. ನೋಡಿ, -8 ಜಾಗದಲ್ಲಿ ಪ್ಲಸ್ ಇದೆ ಅಲ್ವಾ? ಪ್ಲಸ್ ಬರಬೇಕು. -8ಗೆ ಆಪೋಸಿಟ್ ನಂಬರ್ -7, ಪ್ಲಸ್ ಇಂಟು ಮೈನಸ್ -7. ನೋಡಿ, ಈಗ 4 ಎಲಿಮೆಂಟ್ಗಳು ಕೋಫ್ಯಾಕ್ಟರ್ಸನ್ನು ಕಂಡುಹಿಡಿದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಪ್ಪ? ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್.
ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ ಈಸ್ ಈಕ್ವಲ್ ಟು ಏನು ಬಂದಿದೆ ಆನ್ಸರ್ಗಳು ಬರ್ಕೋಬೇಕು ನೋಡಿ. ಇದನ್ನು ಬರೆಯೋದಷ್ಟೇ, ಇಲ್ಲಿ ಬಂದೈತಲ್ವ -8 +3 ಕಡೆ ಬರೀಬೇಕು, +4 -7 ನೋಡಿ. -8 ಅಂದರೆ ಇದ್ರದ್ದು ಕೋಫ್ಯಾಕ್ಟರ್ ನೋಡಿ, -7ದು ಕೋಫ್ಯಾಕ್ಟರ್ -8, +3 ಅಂದರೆ ನೋಡಿ ಇದು -4ದು ಕೋಫ್ಯಾಕ್ಟರ್ ನೋಡಿ. ನೆಕ್ಸ್ಟು +4 ಅಂದರೆ -3ದು ಕೋಫ್ಯಾಕ್ಟರ್. ಇಲ್ಲಿ ಏನು ಆನ್ಸರ್ ಬಂದಿರ್ತದೋ ಆ ಪ್ಲೇಸಲ್ಲಿ ಬರೀಬೇಕು. ನೆಕ್ಸ್ಟು ಅಡ್ಜಾಯಿಂಟ್ ಎ ಅಂದರೆ ಅಡ್ಜಾಯಿಂಟ್ ಎ ಡಿ ಜೆ ಅಂತ ಬರೀತೀವಿ. ಇದನ್ನು ಟ್ರಾನ್ಸ್ಪೋಸ್ ಮಾಡೋದು. ಟ್ರಾನ್ಸ್ಪೋಸ್ ಅಂದರೆ ರೋ ಇರೋದನ್ನು ಕಾಲಮಲ್ಲಿ ಬರೀಬೇಕು. -8 +3 +4 -7 ಸರಿನಾ? ನೋಡಿ ಈ ಥರ ತುಂಬ ಈಸಿ, ಏನು ಕಷ್ಟ ಇಲ್ಲ. ನೀವು ಸುಮ್ಮನೆ ನೋಡಿದ್ರೆ ಅರ್ಥ ಆಗುತ್ತೆ. ಬಟ್ ಅದು ನಿಮ್ಮ ತಲೆ ಒಳಗೆ ಉಳ್ಕೋಬೇಕು ಅಂದರೆ ಒಂದು ನೋಟ್ಬುಕ್ ತಗೋಬೇಕು. ನಾನು ಏನು ಬರೆದಿರ್ತೀನಿ ರಿಪೀಟ್ ಮಾಡಬೇಕು. ಆಮೇಲೆ ನಾನು ಯಾವ ಥರ ಬರೆದಿರ್ತೀನಿ ಅದೇ ಥರ ಬರೀಬೇಕು. ನೀವು ಸುಮ್ಮನೆ ಹೆಂಗೆಂಗೋ ಬರೆದ್ಬಿಡ್ತೀರಾ ನೋಡಿ. ಕೋಫ್ಯಾಕ್ಟರ್ ಆಫ್ ಫಸ್ಟು ಎ ಈಸ್ ಈಕ್ವಲ್ ಟು ಬರ್ಕೋಬೇಕು. ಕೋಫ್ಯಾಕ್ಟರ್ ಆಫ್ -7 ಈಕ್ವಲ್ಸ್ ನೋಡಿ ಹಿಂಗೆ ಬರೀಬೇಕು. ಈಕ್ವಲ್ಸ್ ಕೆಳಗೆ ಹಿಂಗೆ ಈಕ್ವಲ್ಸ್ ಬರಬೇಕು ನೋಡಿ, ಎಲ್ಲ ಒಂದೇ ಲೈನಲ್ಲಿ ಬರಬೇಕು. ಇದಾದಮೇಲೆ ನೋಡಿ ಇದನ್ನು ಅಷ್ಟೇ, ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ 2 ಲೈನಲ್ಲಿ ಬರೀರಿ. ನೀವು ಒಬ್ಬೊಬ್ರು ಒಂದೇ ಲೈನಲ್ಲಿ ಬರೆದ್ಬಿಡ್ತೀರಿ, ಕೆಲವೊಬ್ಬರು ಇದನ್ನ ಬರೆಯೋದೇ ಇಲ್ಲ, ಸುಮ್ಮನೆ ಈಕ್ವಲ್ಸ್ ಹಾಕ್ಬಿಡ್ತಾರೆ. ಆಯಿತಾ? ನೋಡಿ ನಾನು ಯಾವ ಥರ ಬರೆದಿದ್ದೀನಿ ಇದೇ ಥರ ಬರೀಬೇಕು. ಇದೇ ಥರ ನೀವು ಈ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆರಾಮಾಗಿ ಯಾವ ಕ್ವಶನ್ ಕೊಟ್ಟರು ಮಾಡ್ಬೋದು. ಬರೀಬೇಕು. ಮ್ಯಾಥ್ಸ್ ಅಂತಂದರೆ ನೆನ್ಪಿಟ್ಕೊಳ್ಳಿ, ಓದಿದ್ರೆ ನೋಡಿದ್ರೆ ಮ್ಯಾಥ್ಸ್ ಬರಲ್ಲ. ನೋಟ್ಬುಕ್ ಇರಬೇಕು, ಒಂದು ಪೆನ್ ಇರಬೇಕು, ಸುಮ್ಮನೆ ಬರೀತಾ ಇರಬೇಕು. ನೀವು ಸ್ಟೆಪ್ಗಳು ನೋಡಿ, ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ ಸುಮ್ಮನೆ ಒಂದು 4-5 ಸಲ ಬರೀರಿ, ಬಂದ್ಬಿಡ್ತದೆ. ಏನು ತೊಂದರೆ ಇಲ್ಲ. ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತ ಬರುತ್ತೆ. ಸರಿನಾ? ಇದು ನೆಗೆಟಿವ್ ಇನ್ನೊಂದು ಮಾಡ್ಬಿಡ್ತೀನಿ ನೋಡಿ, 2 ಲೆಕ್ಕ ಇದರಲ್ಲಿ. ಈಗ ಸಪೋಸ್ ಇನ್ನೊಂದು ಲೆಕ್ಕ ತಗೋತೀನಿ ನೋಡಿ. ಇದರಲ್ಲಿ ಬರೀ 2 ಮಾತ್ರ ತಗೊಳ್ಳೋದು, 2 ಮೈನಸ್ ತಗೋತೀನಿ. ಆಯಿತಾ? ಇನ್ನೆಲ್ಲ ಪ್ಲಸ್ ಇರಲಿ ನೋಡಿ. 2 ಮಾತ್ರ ಮೈನಸ್ ತಗೊಂಡಿದ್ದೀನಿ. ಈಗ ಫಸ್ಟ್ ಕೆಲಸ ಏನು ಕೊಟ್ಟಿರ್ತಾರೆ ಅದನ್ನ ಎ ಅಂತ ಬರ್ಕೋಬೇಕು. 5 -3. ನೆಕ್ಸ್ಟು ಸೈನ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ನೋಡಿ, ಯಾವಾಗಲೂ ಇದು ಸೇಮ್, ಸೈನ್ ಮಾತ್ರ ಯಾವಾಗಲೂ ಸೇಮ್. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಕೋಫ್ಯಾಕ್ಟರ್ ಆಫ್ -7 ನೋಡಿ. -7 ಜಾಗದಲ್ಲಿ ಯಾವ ಸೈನ್ ಇದೆ? ಪ್ಲಸ್ ಇದೆ. -7ಗೆ ಆಪೋಸಿಟ್ ನಂಬರ್ -3 ನೋಡಿ, -3 ಬಂತು, ಬ್ರ್ಯಾಕೆಟ್ ಹಾಕ್ಬೇಕು. ಪ್ಲಸ್ ಇಂಟು ಮೈನಸ್ -3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 2 ಜಾಗದಲ್ಲಿ ಯಾವ ಸೈನ್ ಇದೆ ಬರೀಬೇಕು? ಮೈನಸ್ ಇದೆ. 2ಗೆ ಆಪೋಸಿಟ್ ನಂಬರ್ 5 ನೋಡಿ. ಇಲ್ಲಿ ಮೈನಸ್ ಇಲ್ಲ, ಇಲ್ಲಿ ಮೈನಸ್ ಇಲ್ಲ ಅಂತಂದರೆ ನೀವು ಬ್ರ್ಯಾಕೆಟ್ ಏನು ಹಾಕೋದು ಬೇಡ ನೋಡಿ, ಡೈರೆಕ್ಟಾಗಿ -5 ಬರೀಬೇಕು. ಅರ್ಥ ಆಯ್ತು ನೋಡಿ? ಇದನ್ನು ನೋಡಿ, ಡಿಫ್ರೆನ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಬ್ರ್ಯಾಕೆಟ್ ಯಾವಾಗ ಹಾಕ್ಬೇಕಂದ್ರೆ 2 ಸೈನ್ ಬಂದ್ಬಿಡ್ರಿ ನೋಡಿ. -7 ಕಂಡುಹಿಡಿಯುವಾಗ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ, -7ಗೆ ಆಪೋಸಿಟ್ ಮೈನಸ್ ಇದೆ ನೋಡಿ, ಅದಕ್ಕೆ ಬ್ರ್ಯಾಕೆಟ್ ಹಾಕಿದ್ದೀನಿ. ಈಗ 2 ಬಂದಾಗ 2ನಲ್ಲಿ ಮೈನಸ್ ಬರೆದಿದ್ದೀನಿ. 2ಗೆ ಆಪೋಸಿಟ್ ಇಲ್ಲಿ ಯಾವ ಸೈನ್ ಇಲ್ಲ ಅಂದರೆ ಬ್ರ್ಯಾಕೆಟ್ ಬೇಕಾಗಿಲ್ಲ ನೋಡಿ, ಡೈರೆಕ್ಟಾಗಿ -5. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ಯಾವ ಸೈನ್ ಇದೆ? ಮೈನಸ್ ಇದೆ. 5ಗೆ ಆಪೋಸಿಟ್ ನಂಬರ್ 2 ನೋಡಿ, ಪುನಃ ಇಲ್ಲಿ ಯಾವುದು ಸೈನ್ ಇಲ್ಲ ಅಂದರೆ ಡೈರೆಕ್ಟಾಗಿ 2 ಬರೀತಾ ಇದ್ದಾರೆ, -2. ಇಲ್ಲಿ ಏನಾದರೂ ಸೈನ್ ಇದ್ದರೆ ಮಾತ್ರ ಬ್ರ್ಯಾಕೆಟ್ ಹಾಕೋಬೇಕು. ಬ್ರ್ಯಾಕೆಟ್ ಹಾಕೊಂಡು ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ನೋಡಿ, ಅಲ್ಲಿ ಬರ್ದಿದ್ದೀನಲ್ಲ ಅದನ್ನು ನೋಡ್ಕೊಂಡು ಮಾಡಬೇಕು. ಅರ್ಥ ಆಯ್ತಾ? ಕೋಫ್ಯಾಕ್ಟರ್ ಆಫ್ -3 ನೋಡಿ, -3 ಜಾಗದಲ್ಲಿ ಪ್ಲಸ್ ಇದೆ. -3ಗೆ ಆಪೋಸಿಟ್ ನೋಡಿ, ಮೈನಸ್ ಇದೆ ಅಂದರೆ ಬ್ರ್ಯಾಕೆಟ್ ಹಾಕಬೇಕು. ಈಗ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ನೋಡಿ, ಮೈನಸ್. ಯಾವುದಕ್ಕೆ ಇಲ್ಲಿ ಸೈನ್ ಇರ್ತದೋ ಏನ್ರಪ್ಪ ಸೈನ್ ಇರ್ತದಲ್ಲ ಅದಕ್ಕೆ ಮಾತ್ರ ಬ್ರ್ಯಾಕೆಟ್ ಹಾಕಬೇಕು. ಅಲ್ಲಿ ಯಾವ ಸೈನ್ ಇಲ್ಲ ಅಂದರೆ ಏನು ಬ್ರ್ಯಾಕೆಟ್ ಬೇಡ, ಡೈರೆಕ್ಟ್ ನೋಡಿ. ಇಲ್ಲಿ 2ಗೆ 5ಗೆ ಸೈನ್ ಇರಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಬರೆದಿದ್ದೀನಿ. ಆದರೆ -7 -3ಗೆ ಬ್ರ್ಯಾಕೆಟ್ ಇತ್ತು, ಅದಕ್ಕೆ ಮೈನಸ್ ಇತ್ತು ನೋಡಿ, ಇಲ್ಲಿ ಮೈನಸ್ ಇದೆ, ಅದಕ್ಕೆ
ಬ್ರ್ಯಾಕೆಟ್ ಹಾಕಿದ್ದೀನಿ. ಬ್ರ್ಯಾಕೆಟ್ ಹಾಕಿದ್ಮೇಲೆ ಪ್ಲಸ್ ಇಂಟು ಮೈನಸ್ ಮಾಡ್ಕೋಬೇಕು, ಸರಿನಾ? ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದ್ಬಿಡ್ತದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್. ನೋಡಿ, ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ ಅಂದರೆ ಏನೇನು ಆನ್ಸರ್ ಬಂತು ಬರೀತಾ ಇರೋದು. ಏನೇನು ಆನ್ಸರ್ ಬಂದಿದೆ? -3, -5, -2, -7. ನೋಡಿ, ಇಲ್ಲಿ ಏನು ಆನ್ಸರ್ ಬಂತು ಅಷ್ಟನ್ನು ಬರೀಬೇಕು. ನೆಕ್ಸ್ಟು ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ಗೆ ಶಾರ್ಟ್ ಫಾರ್ಮ್ ADJ ಅಂದರೆ ಅಡ್ಜಾಯಿಂಟ್ ಎ ಅಂತ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಬಂದಿರೋ ಆನ್ಸರ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಹಿಂಗಿರೋದನ್ನ ಹಿಂಗೆ ಬರೀಬೇಕು. -3, -5, -2, -7. ನೋಡಿ, ಈ ಥರ ಒಂದು ಮ್ಯಾಟ್ರಿಕ್ಸ್ದು ಅಡ್ಜಾಯಿಂಟ್ ಕಂಡುಹಿಡೀರಿ ಅಂತ ಕೊಟ್ಟರೆ ಇಂಪಾರ್ಟೆಂಟ್ ಕ್ವಶನ್ನು ಕೊಡ್ತಾನೆ ಇರ್ತಾರೆ, ಆಯಿತಾ? ನೋಡಿ, ಇಲ್ಲಿಗೆ 4 ಲೆಕ್ಕ ಹೇಳ್ಕೊಟ್ಟು ನಿಮಗೆ. ನೋಡಿ, ಒಂದೊಂದು ವೀಡಿಯೋನಲ್ಲಿ 4 ಅಥವಾ 5 ಲೆಕ್ಕ ಹೇಳ್ಕೊಡ್ತಾ ಇರ್ತೀನಿ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ನನ್ನ ವೀಡಿಯೋ ನೋಡ್ತೀರಲ್ವಾ, ನೋಡುವಾಗ ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಒಂದು ಪೆನ್ ಇಟ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅದನ್ನು ಬರ್ಕೊಂಡು ಹೋಗ್ತಾ ಇದ್ದೀನಿ. 4 ಲೆಕ್ಕ ಬರ್ಬಿಟ್ರೆ ಸಾಕು, ನಿಮಗೆ ಅಡ್ಜಾಯಿಂಟ್ ಗೊತ್ತಾಗ್ಬಿಡ್ತೀನಿ. ಯಾವ ಲೆಕ್ಕ ಕೊಟ್ಟರು ಮಾಡಾಕ್ತೀರ, ಸರಿನಾ? ನೋಡಿ, ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ನಿಮಗೆ ನನ್ನ ಕ್ಲಾಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಬೆಳೆಸಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದು.